ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕನ್ಯಾ ರಾಶಿಯ ಆತ್ಮೀಯ ಬಂಧು ಮಿತ್ರರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಿತ್ರರೇ, ನೀವು ಇಷ್ಟು ದಿನ ಎಲ್ಲ ಕಷ್ಟಪಟ್ಟಿದ್ದೀರಾ. ಈ ಎಲ್ಲ ಕಷ್ಟಗಳು ನಿಮಗೆ ದೂರ ಆಗ್ತವೆ. ಕಾರಣ ದಿನಾಂಕ 18ರಂದು ಒಂದು ಉಚ್ಚಗ್ರಹವಾದಂತಹ, ಒಂದಂದರೆ ಕರ್ಕಾಟಕ ರಾಶಿಗೆ ಉಚ್ಚಗ್ರಹವಾದಂತಹ ಬೃಹಸ್ಪತಿ ಅಥವಾ ಗುರುಗ್ರಹ ಒಂದು 11ನೇ ಸ್ಥಾನ ಅಂದರೆ ಲಾಭ ಸ್ಥಾನಕ್ಕೆ ಗುರುಗ್ರಹ ಒಂದು ಪ್ರವೇಶ ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಡೀತವೆ. ಬಾಕಿ ಇರುವಂಥ ಎಲ್ಲ ಬಿಲ್ಗಳು ಬರ್ತವೆ. ಮತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗ, ವ್ಯವಸಾಯ, ನಿಮ್ಮದು ಯಾವುದೇ ಕಾರ್ಯಗಳಿರಲಿ ಎಲ್ಲದರಲ್ಲೂ ಕೂಡ ವಿಶೇಷವಾಗಿ ಜಯಗಳು ಲಭಿಸ್ತವೆ. ಹೀಗಾಗಿ ನಿಮಗೆ ಎಲ್ಲ ರೀತಿಯಿಂದ ಒಂದು ಗುರುಗ್ರಹದಿಂದ ಯಾವ ರಾಶಿಗೂ ಇಲ್ಲ ಅಂಥ ಫಲಗಳು ನಿಮಗೆ ಸಿಗ್ತಾವ. ಅದೇ ರೀತಿ ಒಂದು ನಿಮ್ಮ ದ್ವಿತೀಯ ಸ್ಥಾನಕ್ಕೆ ದಿನಾಂಕ 2ರಂದು ನಿಮ್ಮ ಲಗ್ನಾಧಿಪತಿ ಅಂದರೆ ಧನಸ್ಥಾನಕ್ಕೆ ನಿಮ್ಮ ಲಗ್ನಾಧಿಪತಿ ಬುಧಗ್ರಹ ಬರ್ತಾನೆ. ನಿಮ್ಮ ಒಂದು ಧನಾಧಿಪತಿಯಾದಂಥ ಶುಕ್ರಗ್ರಹ ಕೂಡ ದಿನಾಂಕ 3ರಂದು ತುಲಾರಾಶಿಗೆ ಪ್ರವೇಶ ಮಾಡ್ತಾರೆ. ಇದರಿಂದ ನಿಮಗೆ ಸಾಕಷ್ಟು ಧನ ಲಾಭ ಆಗ್ತದೆ. ಅದನ್ನು ನಾನು ಏನು ಬಾಯಲ್ಲಿ ಹೇಳೋಕ್ಕೆ ಆಗೋಲ್ಲ, ಅಷ್ಟು ರೀತಿಯಿಂದ ನಿಮಗೆ ಶುಭ ಫಲಗಳು ಹಾಗೂ ವಿಶೇಷ ಧನ ಲಾಭಗಳು ಇರ್ತವೆ. ಜೊತೆಗೆ ದಿನಾಂಕ 17ರಂದು ಸೂರ್ಯಗ್ರಹ ಕೂಡ ನಿಮ್ಮ ಧನಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಸರ್ಕಾರದಿಂದ ಬರಬೇಕಾದಂತಹ ಒಂದು ಬಿಲ್ಲು ಬಾಕಿಗಳು ಅವೆಲ್ಲ ನಿಮಗೆ ಬರ್ತವೆ. ಮೋಸ್ಟ್ಲಿ ಅಕ್ಟೋಬರ್ ಇಲ್ಲ ಅಂದರೆ ನವಂಬರ್ನಲ್ಲಿ 100% ನಿಮಗೆಲ್ಲ ಬಿಲ್ಗಳು ರಿಕವರಿ ಆಗ್ತವೆ. ಇನ್ನು ದ್ವಿತೀಯ ಸ್ಥಾನದಲ್ಲಿರುವಂತಹ ಮಂಗಳ ಗ್ರಹ ದಿನಾಂಕ 27ರಂದು ಒಂದು ವೃಶ್ಚಿಕ ರಾಶಿ ಅಂದರೆ ತೃತೀಯ ಸ್ಥಾನಕ್ಕೆ ಬರ್ತದೆ. ತೃತೀಯ ಸ್ಥಾನದ ಒಂದು ಸ್ವಕ್ಷೇತ್ರ ಅಧಿಪತಿಯಾದಂತಹ ಮಂಗಳ ಗ್ರಹ ತೃತೀಯ ಸ್ಥಾನಕ್ಕೆ ಬರೋದ್ರಿಂದ ನಿಮ್ಮ ಎಲ್ಲ ಭೂಮಿ, ಸೈಟು, ವ್ಯವಹಾರ, ಮನೆ, ವಾಹನಗಳು ಯಾವುದೇ ವಿಚಾರಗಳಿರಲಿ ನಿಮಗೆ 1.5 ತಿಂಗಳ ಒಳಗೆ ಎಲ್ಲ ರೀತಿಯಿಂದ ಶುಭ ಲಾಭಗಳನ್ನು ನೀಡುತ್ತಾರೆ. ಇನ್ನು 6ನೇ ಸ್ಥಾನ ಶನಿ, ರಾಹು, ಕೇತು, ಶುಕ್ರ, ಮಂಗಳ, ಸೂರ್ಯ ಈ ಎಲ್ಲ ಗ್ರಹಗಳಿಗೂ ಕೂಡ 6ನೇ ಸ್ಥಾನ ಅತ್ಯಂತ ಶ್ರೇಷ್ಠವಾದದ್ದು. ಅಂಥ ಒಂದು 6ನೇ ಸ್ಥಾನದಲ್ಲಿ ರಾಹು ಗ್ರಹ ಇದೆ. ಮತ್ತು 7ರಲ್ಲಿರುವಂಥ ಶನಿ ಗ್ರಹ ಕೂಡ ವಕ್ರಿಯಾಗಿ 6ನೇ ಸ್ಥಾನವನ್ನೇ ವೀಕ್ಷಿಸ್ತಿರ್ತದೆ. ಹೀಗಾಗಿ ನಿಮ್ಮ ಉದ್ಯೋಗದಲ್ಲಿ ನೀವು ಕಂಡು ಕೇಳರಿಯುವಂತಹ ವಿಶೇಷ ಧನ ಲಾಭಗಳು, ವಿಶೇಷವಾದಂಥ ಪ್ರಗತಿಗಳು, ವಿಶೇಷವಾದಂತಹ ಒಂದು ಕೆಲವೊಬ್ಬರಿಗೆ ನೌಕರಿಯಲ್ಲಿ ಪ್ರಮೋಷನ್ಗಳು, ಎಲ್ಲ ರೀತಿಯಿಂದ ಜಯಗಳು ನಿಮಗೆ ಉಂಟಾಗ್ತವೆ. ಅದಕ್ಕೆ ನೀವು ಎಲ್ಲ ಇಷ್ಟು ದಿನ ಕಷ್ಟಪಟ್ಟದ್ದೆಲ್ಲ ಹಿಂದಕ್ಕಾಗ್ತದೆ. ನಿಮ್ಮ ಕುಟುಂಬದಲ್ಲಿ ಕೂಡ ಸೌಖ್ಯ ಆಗ್ತದೆ. ಎಲ್ಲ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತವೆ. ಎಲ್ಲರೂ ಮಕ್ಕಳು, ನೀವು ಎಲ್ಲರೂ ಹಿರಿಯರು ಅತ್ಯಂತ ಪ್ರೀತಿ ಪಾತ್ರರಾಗಿ ನಡೆಯುತ್ತೀರಿ ದಿನಾಂಕ 18ರ ನಂತರ. ಅದಕ್ಕೆ ನಿಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.